ಇಲ್ಲಿ ನೋಡ್ಬೋದು ಇಲ್ಲೊಂದು ವಾಟರ್ ಇಶ್ಯೂ ಇತ್ತು. ಆ್ಯಕ್ಚುಲಿ ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಫುಲ್ಲು ಇಲ್ಲಿ ಸ್ವಲ್ಪ ಇಶ್ಯೂ ಇತ್ತು ವಾಟರ್ದು. ಅದಕ್ಕೆ ನಾವು ಲೈನ್ ಹೊಸದು ಮಾಡ್ಕೊಡ್ದು ಆಫ್ ಮಾತ್ರ ಅದು ಆಫ್ ಆದಮೇಲೆ ನೆಕ್ಸ್ಟ್ ಕೆತ್ತಿದ್ದೀವಿ. ಸಲ್ಮಾನ್ ಅವರು ಈ ವಾಡಿಗೆ ಇದು ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ನೆಕ್ಸ್ಟ್ ಈಗ ಗೈಸ್ ನೀವು ನೋಡ್ಬೋದು ಈಗ ಜಸ್ಟು ಸಲೀಂ ಬೈ ಮತ್ತು ಎಲ್ಲ ಇಲ್ಲಿ ಸ್ವಲ್ಪ ನೀರ್ದು ಇಶ್ಯೂ ಇತ್ತು ಆ್ಯಕ್ಚುಲಿ ಇಲ್ಲಿ, ಅದಕ್ಕೆ ಹೊಸ ಪೈಪೆಲ್ಲ ಹಾಕ್ಸ್ತಾ ಇದ್ದಾರೆ, ನೋಡ್ಬೋದು ನೀವು. ಸೊ ಎಲ್ಲ ನೋಡಿ ಇಲ್ಲಿ ಸಲೀಂ ಬಿನೂ ಇದ್ದಾರೆ, ಎಲ್ಲರೂ ಸಲೀಂ ಬಿ ಮತ್ತು ಸಲ್ಮಾನ್ ಅವರು ಇಲ್ಲಿ ಎಲ್ಲ ಹೊಸ ಪೈಪ್ ಲೈನ್ ಹಾಕ್ಸ್ತಾರೆ. ಇಲ್ಲಿ ಫುಲ್ಲು ವಾಟ್ರದ್ದು ಇಶ್ಯೂ ಇತ್ತು, ನೀರ್ದು ನೀವು ನೋಡ್ಬೋದಾಯಿತು. ಇಲ್ಲಿ ಒಂದು 15-20 ದಿವಸದಿಂದ ಫುಲ್ ಇಶ್ಯೂ ಇತ್ತು ವಾಟ್ರದ್ದು ಇಲ್ಲಿ, ಅದಕ್ಕೆ ಹೊಸ ಪೈಪ್ ಲೈನ್ ಹಾಕ್ಕೊಡ್ತಾ ಇದ್ದಾರೆ ಸಲೀಂ ಬೈರು. ನೋಡ್ರಿ ಜಾರ್ ಸಾಹೇಬ್ ಕಡೆಯಿಂದ ಈ ಕಡೆ ನಾಗವಾರ ವಾರ್ಡ್ ಇದೆಲ್ಲ ಏರಿಯಾದು ಸೇರುತ್ತೆ, ಎಲ್ಲ ಅವರು ಹೊಸ ಲೈನ್ ಹಾಕ್ಕೊಡ್ತಾ ಇದ್ದಾರೆ. ಸಲ್ಮಾನ್ ಅವರು ಸಲೀಂ ಬೈ ಅವರು ಅಂತ ನೋಡಿ ಅವರು ಇದ್ದಾರೆ ಇಲ್ಲೇ, ನೋಡ್ಬೋದು ನನ್ನ ಚಾನಲಲ್ಲಿ ಹೊಸ ಲೈನು ಹಾಕ್ಸ್ತಾ ಇದ್ದಾರೆ, ನೋಡ್ಬೋದು ನೀವು ನೋಡಿ ಹೊಸ ಲೈನೇ ಹಾಕ್ಕೊಡ್ತಾ ಇದ್ದಾರೆ. ಸೊ ಗೈಸ್ ಇವಾಗ ನೀವು ನೋಡ್ಬೋದು ತಾಜ್ ಬಿ ಆ್ಯಂಡ್ ಸಲೀಂ ಬಿ ಅಂತ ಇಲ್ಲ, ಈಗ ನೀರು ಓಪನಿಂಗ್ ಮಾಡ್ತಾ ಇದ್ದಾರೆ. ಸುಪರ್ಣ ಅವ್ರು ಮತ್ತೆ ಇದ್ದಾರೆ, ಸಲೀಂ ಬಿ ಇದ್ದಾರೆ, ತಾಜ್ ಬಿರು ಇದ್ದಾರೆ, ಎಲ್ಲರೂ ಬಂದು ಇಲ್ಲಿ ನೀರು ಇಶ್ಯೂ ಭಾಳ ಪ್ರಾಬ್ಲಮ್ ಇತ್ತು. ಒಂದು 2 ಈಗ KJ ಜಾರ್ ಸಾಹೇಬ್ರ ವಾರ್ಡಿಂದ ಇತ್ತು, ನಾಗವಾರ ವಾರ್ಡ್ ಸೇರಿದೆ, ಎಲ್ಲ ಅವ್ರ ಕಡೆಯಿಂದ ಸಾಲ್ವ್ ಮಾಡ್ತಾ ಇದ್ದೀವಿ, ಆಲ್ಟರ್ನೇಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ ಎಲ್ಲ ಲೈನ್ ಕೊಟ್ಟಿದ್ದೀವಿ, ನೋಡಿ ಹೊಸದು ಲೈನ್ ಹಾಕಿದ್ದೀವಿ ಜಸ್ಟು. ಈಗ ಎಮರ್ಜೆನ್ಸಿಗೋಸ್ಕರ ಇದು ನೀವೆಲ್ಲ ಇದು ಮಾಡಿ ನೀವು ನೋಡ್ಬೋದು. ನೋಡಿ ತಾಜ್ ಬಿನು ಇದ್ದಾರೆ ಹಿಂದೆ, ನೋಡ್ಬೋದು ಇಲ್ಲಿ ತಾಜ್ ಬಿ ಸಲೀಂ ಬಿ ಎಲ್ಲರೂ ಏರಿಯಾಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ, ಯಾಕಂದರೆ ನೀರಿಂದು ಫುಲ್ ಇಶ್ಯೂ ಇತ್ತು ಇಲ್ಲಿ ಏರಿಯಾಗೆ. ಈಗ ಆಲ್ಟರ್ನೇಟ್ ಮಾಡಿ ನೋಡಿ ಲೈನ್ ಕೊಟ್ಟಿದ್ದಾರೆ ಎಮರ್ಜೆನ್ಸಿಗೆ. ನೋಡಿ ಗೈಸ್ ಎಲ್ಲ ನೋಡ್ಬೋದು ನೀವು, ಸಲೀಂ ಬಿ ಅವ್ರು, ತಾಜ್ ಬಿ ಅವರು, ಸುಮಾರು ಎಲ್ಲರೂ ಎಲ್ಲ ಲೈನ್ ಇಶ್ಯೂ ಇತ್ತು, ಅದಕ್ಕೆಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ. ಮುಂಚೆ ಮೀನು ಇದ್ದಾರೆ, ನೋಡ್ಬೋದು ನೀವು ನೋಡಿ. ಈಗ ನೀರ್ಗ ಇಲ್ಲಿ ಬರ್ತಾ ಇದೆ ನೋಡಿ, ಅದಕ್ಕೆ ಇಲ್ಲಿ ಫುಲ್ ಇಶ್ಯೂ ಇತ್ತು ನೀರ್ದು, ಎಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಸೊ ನೋಡ್ಬೋದು ಈಗ ನೀರು ಇಲ್ಲ ಬಿಡ್ತಾ ಇದ್ದಾರೆ, ಭಾಳ ಇಶ್ಯೂ ಐತೆ ಈ ಏರಿಯಾದಲ್ಲಿ. ಈಗ ಬೇಸಿಗೆ ಕಾಲ ಗೊತ್ತು, ನೀವು ನೋಡ್ಬೋದು ಎಲ್ಲ ಸಲೀಂ ಬಿ ಅವ್ರು, ತಾಜ್ ಬಿ ಮತ್ತು ಮುಂತಾದವರೆಲ್ಲ ಇದ್ದಾರೆ ಇಲ್ಲಿ, ಸೋಮವಾರ ಇದ್ದಾರೆ ನೋಡಿ, ಅವರೇ ನೀರು ಹಿಡಿತಾ ಇದ್ದಾರೆ, ನೋಡ್ಬೋದು ನೀವು. ಪಾಪ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಈಗ ಫುಲ್ಲು ಬೇಸಿಗೆ ಕಾಲ ನೀವು ನೋಡ್ಬೋದು ನೋಡಿ. ಈಗ ಎಲ್ಲ ಪಬ್ಲಿಕ್ಕಿಗೆ ಸ್ವಲ್ಪ ನಾವೇನೋ ಮಾಡಿಕೊಡ್ತಾ ಇದ್ದೀವಿ. ಸ್ವಲ್ಪ ಈಗ ಬೇಸಿಗೆ ಕಾಲದಲ್ಲಿ ಇದಕ್ಕೆ ಸ್ವಲ್ಪ ನೀರು ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ಆಲ್ಟರ್ನೇಟ್ ಲೈನ್ ಮಾಡಿಬಿಟ್ಟು ಒಂದು ಲೈನ್ ಮಾಡಿ ಕೊಟ್ಟಿದ್ದೀವಿ. ಅದು ಸಲ್ಮಾನು ಇದ್ದಾರೆ, ಇವ್ರು ಲೈನ್ ಮ್ಯಾನು ಇಲ್ಲಿ ಇದ್ದವರು, ಇಲ್ಲ ಸಲೀಂ ಬಿನೂ ಇದ್ದಾರೆ, ತಾಜ್ ಬಿನೂ ಇದ್ದಾರೆ, ನೋಡ್ಬೋದು ನೀವೆಲ್ಲ. ಈಗ ನೋಡಿ ಎಲ್ಲ ಇಲ್ಲಿ ನೀರು ಇಟ್ಕೊಳ್ತಾ ಇದ್ದಾರೆ. ನಾವು ಬೇಸಿಗೆ ಕಾಲದಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಈ ವಾರ್ಡ್ಗಳಲ್ಲಿ ಈ KJ ಜಾರ್ಜ್ ವಾರ್ಡಲ್ಲಿ ಬರುತ್ತಿದೆ ಎಲ್ಲ, ನೋಡ್ಬೋದು. ಮುಂದೆ ನಿಮ್ಗೆ ತೋರಿಸ್ತೀನಿ ಆ ಲೈನ್ ಎಲ್ಲ ಹೊಸ ಲೈನ್ ಹಾಕಿರೋದು. ಈಗ ಆಲ್ಟರ್ನೇಟ್ ಲೈನ್ ಮಾಡಿರೋದು ನಾನು ಹೋಗಿ ತೋರಿಸ್ತೀನಿ, ಹಂಗೆ ಇರಿ ನೋಡಿ, ನೋಡ್ಬೋದು ನೀವು. ಈಗ ಎಮರ್ಜೆನ್ಸಿಗೋಸ್ಕರ ಲೈನ್ ಕೊಟ್ಟಿದ್ದೀವಿ ನಾವು ಇಲ್ಲಿ, ನೋಡ್ಬೋದು ನೀವು, ಅಲ್ಲಿಂದ ಕೊಟ್ಟಿದ್ದೀವಿ ಲೈನು. ಈಗ ಸುಮ್ಕೆ ಎಮರ್ಜೆನ್ಸಿಗೆ, ಈಗ ಬೇಸಿಗೆಗಾಲ ರಂಜಾನ್ ಇದೆಲ್ಲ ಸ್ವಲ್ಪ ನೀರಿರಲ್ಲ ಅಂತ ಪಾಪ ಇದಿದೆ, ಅದಕ್ಕೋಸ್ಕರ ಈಗ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಬೇಕು. ನಮ್ಮ ಈ ಏರಿಯಾದವ್ರಿಗೆ ಸಲೀಂ ಬಿ ಅವ್ರು, ತಾಜ್ ಬಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾವು ಬೇಡಿಕೆ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು ನೀರೀಗ ಆಲ್ರೆಡಿ ಆನ್ ಮಾಡಿ ನಾವು ಬಿಟ್ಟಿದ್ದೀವಿ, ಸ್ವಲ್ಪ ಜನ ಬಂದು ಹಿಡಿತಾ ಇದ್ದಾರೆ. ಇಲ್ಲಿ ಫುಲ್ ನೀರಿನ ಪ್ರಾಬ್ಲಮ್ ಇತ್ತು. ಈಗ ಬೇಸಿಗೆ ಕಾಲ ನಿಮಗೂ ಗೊತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ ನಮ್ಮ ರೆಹಮಾನು ಇದ್ದಾರೆ ಇಲ್ಲೇ. ರೆಹಮಾನ್ ನೀವು ಬರ್ಬೇಕಲ್ವಾ? ನೋಡ್ಬೋದು ನೀವೆಲ್ಲ ಇಲ್ಲಿ ಎಲ್ಲರೂ, ಇಲ್ಲಿ ನೀರಿನ ಇಶ್ಯೂ ಇತ್ತು, ಇದೆಲ್ಲ ಸಾಲ್ವ್ ಆಗುತ್ತದೆ. ಇಲ್ಲಿ ನೋಡಿ ಸಲ್ಮಾನು ಇದ್ದಾರೆ, ಇವ್ರು ಲೈನ್ ಮ್ಯಾನ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಏನು ಸೌಕರ್ಯ ಮಾಡ್ತಾ ಇದ್ದಾರೆ ಸ್ವಲ್ಪ ನಮ್ಮ ಚಾನಲಲ್ಲಿ ಹೇಳ್ಬೋದು. ತಾಜ್ ಬಿ ಅವರು ನೀವೆಲ್ಲ ಹೇಳ್ಬೇಕು. ನಮಸ್ಕಾರ. ಓಕೆ, ತುಂಬ ನೀರು ವ್ಯವಸ್ಥೆ. ಹಾಂ, ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಸಲೀಂ ಬೈ ನೋಡಿ ಸಲೀಂ ಬಿನು ಅಲ್ಲಿದ್ದಾರೆ, ನೋಡ್ಬೋದು, ಹೇಳ್ತಾ ಇದ್ದಾರೆ. ತಾಜ್ ಬಿನು ಇದ್ದಾರೆ, ದೊಡ್ಡ ನೀರು ಎಲ್ಲ ಸೇರಿ ಓಕೆ ಏನೋ ಒಂದು ವ್ಯವಸ್ಥೆ ಮಾಡಿ ನೀರು ಹಾಕಿ ಸ್ವಲ್ಪ ನೀರು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ओके, थैंक यू सो मच. ताज भी नीम कಡೆಯಿಂದ ಏನಾದ್ರು ಹೇಳ್ಬೋದು ಹೇಳಿ ಸರ್. हमारे एरिया में पानी की तकलीफ थी, ओके, बगल हाँ, हमारे वार्ड प्रेसिडेंट एवं सलीम हाँ, हर जगह कहाँ बोर है, वो जगह जाको बोर को रेडी कर दो, फ्लश आउट कर दो,
पाइप डाल एक्स्ट्रा लगा डाली, लगाने के बाद ना हर घर में जाकर टैंक में डाल सकती, तो कम किसी को पानी का अलग से होता है। 60-70 अब जो तुम्हें अब जो डाली ना टेम्पोररी योजना डाली कैसा है? अब ये फिलहाल टेम्पोररी ओके। बारिश ना पड़े तो हाँ। ऑटोमेटिक पानी आता है, अगर तो वो नॉर्मल जो लाइन है नाम छोड़ रहा होता है। एक्चुअली इसमें कहते 2-3 बोर है क्या एरिया में पूरा? इसमें आपको नहीं बस ज्यादा ही है, ಎಷ್ಟು ಇರ್ಬೋದು ಸರ್ ಇಲ್ಲಿ ಬೋರು? नहीं अभी ज्यादा ही ज्यादा रहती? हाँ एक्चुअली 6-7 बोर है बोल रहे हैं ताज भी और सोमಣ್ಣ सभी और सलीम भी नो, तो देख सकते हैं पूरा ಈಗ ನೋಡಬಹುದು ನೀವು ಎಲ್ಲ ಫುಲ್ ನೀರೀಗ ಎಮರ್ಜೆನ್ಸಿಗೋಸ್ಕರ ಬರೀ ಆಲ್ಟರ್ನೇಟ್ ಮಾಡಿ ನೀರು ಬಿಟ್ಟಿದ್ದಾರೆ ಎಮರ್ಜೆನ್ಸಿಗೋಸ್ಕರ. ಯಾಕಂದ್ರೆ ಈಗ ರಂಜಾನ್ ತಿಂಗಳು ಇದೆಲ್ಲ ಅದಕ್ಕೋಸ್ಕರನ ಎಲ್ಲ ಸ್ವಲ್ಪ ಬಂದು ಎಲ್ಲರೂ ಮಾಡ್ತಾ ಇದ್ದಾರೆ. ನೀವೆಲ್ಲ ಪಬ್ಲಿಕ್ ಹೇಳ್ಬೇಕು, आप सभी पब्लिक बोलना। पब्लिक ने लीड इनको पूछो, हाँ बोलो, इनको पूछो, इनको पूछो तुम्हें बोलो क्या क्या किसका है? थोड़ा हिंदी जो भी बोलो, मेरा हिंदी चैनल है। बहुत तकलीफ थी गली में पानी की। अच्छा ये अल्लाह का फजल, अल्लाह की मेहरबानी से सब लोगों को साफ किए हुई पानी आया। आप के जे जाट साहब की तरफ से ये पूरा वार्ड मिलता है ना, तो बोलिए सर। नहीं तो ये गली में तकलीफ थी, उधर गाड़ी नहीं आती, पानी की टैंकर है। ओके। ये टाइम को जो है टैंकर में आना बहुत मुश्किल है, पानी को बहुत तकलीफ थी। अब सीएमसी का इसका कावेरी का पानी भी बहुत कम आ रहा है, सीएमसी का भी प्रॉब्लम है। अल्लाह फल से ये कर को दिया, बहुत शुक्रिया जाट साहब का। तो जाट साहब का और कितने भी यहाँ पूरे देख सकते हैं सर, ಇಲ್ಲೆಲ್ಲ ನೋಡಬಹುದು ಜಾರ್ಜ್ ಕಡೆಯಿಂದ ಇವರೆಲ್ಲ ಕಾಂಗ್ರೆಸ್ ಅವರು ಇಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ನೀರಿಗೋಸ್ಕರ. ಸೊ ಅಲ್ಲಿ ಎಲ್ಲ ಬೇರೆ ಜಾಗದಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ನೋಡ್ಬೋದು ನೀವೆಲ್ಲ ಇದೆ. ಈಗ ನೀರ್ದು ಇಶ್ಯೂ ಇತ್ತು, ನೀರು ಸ್ವಲ್ಪ ಈಗ ಆಲ್ಟರ್ನೇಟ್ ಮಾಡಿ ಈಗ ಇನ್ನೊಂದು 10-15 ದಿವಸದಲ್ಲಿ ಆ ಬೋರ್ ಎಲ್ಲ 2-3 ಬೋರ್ ಹಾಕ್ಬಿಟ್ಟು ರೆಡಿ ಮಾಡಿ ರೀಡ್ಸ್ಬಿಟ್ಟು ರೆಡಿ ಮಾಡಿಕೊಡ್ತಾರೆ. ಸೊ ಈಗ ರಂಜಾನ್ ತಿಂಗಳು ಅಂತ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಇನ್ನೊಂದು 15 ದಿವಸದಲ್ಲಿ ಎಲ್ಲ ಬೋರ್ ಎಲ್ಲ ರೆಡಿ ಆಯ್ತು ಅಂದ್ರೆ ಬೇಸಿಗೆ ಕಾಲ ನೀವು ನೋಡ್ಬೋದು ಎಲ್ಲೂ ನೀರು ಸಿಗಲ್ಲ ನಿಮ್ಗೆಲ್ಲ, ಬೋರ್ ಎಲ್ಲ ಡ್ರೈನೇ ಆಗಿರುತ್ತೆ. ನೀವು ಎಷ್ಟು ಯೂಸ್ ಮಾಡ್ಬೇಕು ಅಷ್ಟು ಯೂಸ್ ಮಾಡಬೇಕು, ನಿಮ್ಮ ಮನೆಗಳಲ್ಲಿ ಸೇಫ್ ಮಾಡಿ ನೀರು ಅಷ್ಟೇ. ನಮ್ಸ ನಾವು ಹೇಳ್ತಾ ಇರೋದು ಬೇರೆ ಕಡೆಗೂ ತೊಂದರೆ ಕೊಡಬಾರ್ದು, ನೀವು ಸೇವ್ ಮಾಡಬೇಕು. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು. ನೋಡ್ಬೋದು ಈಗ ಎಲ್ಲರೂ ಬಂದು ಇದು ಮೈನ್ ನೋಡ್ಬೋದು. ಈಗ ತಾಜ್ ಬಿ, ಸಲೀಂ ಬಿ ಅವ್ರ ಸೋಮಣ್ಣ ಎಲ್ಲರೂ ಇದ್ದಾರೆ ನೋಡಿ. ಇದೇ ಒಂದು ಆಲ್ಟರ್ನೇಟ್ ಮಾಡಿ ಈಗ ಲೈನ್ ಕೊಟ್ಟಿರೋದು ನಾವು ನೋಡ್ಬೋದು. ನೀವು ಈ ಲೈನ್ ಕೊಟ್ಟಿದ್ದೀವಿ ನಾವು ಇಲ್ಲಿಂದ ಅಲ್ಲಿಗೆ. ಅಲ್ಲಿ ಪ್ರಾಬ್ಲಮ್ ಇತ್ತು ಇಶ್ಯೂ ವಾಟ್ರದ್ದು. ಸೊ ಈಗ ಲೈನ್ ಮಾಡಿ ಆಲ್ಟರ್ನೇಟ್ ಮಾಡಿ ಇಲ್ಲಿ ಕೊಟ್ಟಿದ್ದೀವಿ ಲೈನಲ್ಲಿ ಎಮರ್ಜೆನ್ಸಿಗೆ. ನೋಡಿ ಎಲ್ಲರೂ ಸ್ವಲ್ಪ ಪಬ್ಲಿಕ್ಕೋಸ್ಕರ ಏನು ತೊಂದರೆ ಆಗಬಾರ್ದು ಅಂತ ನಾವೆಲ್ಲ ಇಷ್ಟು ರಾತ್ರಿ ಬಂದು ಮಾಡ್ತಾ ಇದ್ದೀವಿ. ರಾತ್ರಿ 10-11 ಗಂಟೆಗೆ ರಾತ್ರಿ ಎಲ್ಲ ಬಂದು ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಇಲ್ಲಿ ಫುಲ್ KJ ಜಾರ್ಜ್ ವಾರ್ಡಲ್ಲಿ ಇದು ಆಕ್ಚುಲಿ ಇನಾಮ್ मस्जिद ಅಂತ एरिया ಇದು ಫುಲ್ಲು ನೋಡ್ಬೋದು ನೀವು. सो गाइस अभी मैं घर पे आ गया हूँ. तो एक्चुअली मैं रास्ते से गुजरता था, तो एक्चुअली उधर एरिया में इनाम मस्जिद और अरबी कॉलेज बीच में कुछ एरिया है, वो एक्चुअली मैं उधर विजिट किया था. तो देख सकते हैं मेरे चैनल में उधर के बड़े लोग जो सलीम साहब, ताजवी साहब और सोमण्ಣ और 3-4 लोग उधर ऑलरेडी थे. तो मैं देख सकते हैं मेरे चैनल में. तो एक्चुअली उधर पानी का कुछ इशू है था, तो अभी अल्टरनेट करके अभी उधर पानी छोड़ा है. तो अभी समर टाइम है तो पानी तो कुछ कम मिलेगा. तो आप भी मालूम है समर टाइम में कुछ पूरा ड्राई रहेगा जैम में, तो इसलिए आप कितना होना उतना यूज़ करिए, सेव करिए वाटर. तो अभी समर टाइम है, अभी नेक्स्ट महीना अभी 1 महीना 2 महीने के बाद अभी ज़्यादा धूप रहेगा तो फुल अभी ड्राई हो जाएगा. तो आप कितना होना उतना ही वाटर सेव करिए, घर पे वेस्ट मत करिए. तो यही बोलना चाहता हूँ मेरे चैनल की तरफ से, और सबको भी, और तलीम भी, ताज भी, और कितने लोग 4-5 लोग जो आए थे उनको भी मैं धन्यवाद बोलता हूँ. अगर ये वीडियो आपको पसंद है तो लाइक एंड सब्सक्राइब करो, सेव करिए पानी, आप कितना उतना ही यूज़ करिए. मेरे चैनल पर से अभी भी मैं एक बार दोबारा रिपीट कर रहा हूँ. तो गाइस थैंक यू सो मच. तो आप सबको भी मेरी तरफ से